ಸಿರಿಮನ ವೀಕ್ಷಕ ಬಂಧುಗಳೇ ನಮಸ್ಕಾರ. ಈ ದಿನ ನೂರಾರು ಹಸುಗಳ ಸರದಾರ ಲೋಕೇಶಪ್ಪನವರ ಅದ್ಭುತ ಸಾವಯವ ತೋಟದ ವೀಕ್ಷಣೆ ಮಾಡೋಣ ಬನ್ನಿ ಸ್ನೇಹಿತರೆ. ಹಲವು ವೈವಿಧ್ಯಮಯ ಉಪಬೆಳೆಗಳನ್ನು ಬೆಳೆದು ಅದರಲ್ಲಿ ಅಧಿಕ ಲಾಭ ಗಳಿಸುತ್ತಿದ್ದಾರೆ. ಈ ತೋಟದಲ್ಲಿ ವಿಶೇಷವಾಗಿ ತೇವಾಂಶವನ್ನು ನಿರ್ವಹಣೆ ಮಾಡಲಿಕ್ಕೆ ಅವರು ಅನುಸರಿಸಿರುವ ತಂತ್ರವೇ ಒಂದು ವಿಶೇಷ. ಅವರಿಂದಲೇ ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಪಡೆಯೋಣ ಬನ್ನಿ ಸ್ನೇಹಿತರೆ. ಹೈಬ್ರಿಡ್ ನೇಪಿಯರ್ ಅಂತ. ನೋಡಿ, ಇದಕ್ಕೆ ನಾನು ಒಂದು 100 ಗ್ರಾಮ್ ಕೂಡ ಯಾವುದೇ ಗೊಬ್ಬರ ಹಾಕಿಲ್ಲ. ಕೆಮಿಕಲ್ ಮೆನ್ಯೂರ್ ಹಾಕಿಲ್ಲ. ಸ್ಲರಿ ಹೊಡೆದಿರೋದು ನೋಡಿ, ಇಲ್ಲಿ ಕಾಣುತ್ತೆ. ನೋಡಿ, ಸ್ಲರಿ ಹೊಡೆದಿರೋದು ಈ ತರ ಹೋಗಿ ನಿಮಗೆ ಕಾಣುತ್ತೆ ನೋಡಿ. ಸ್ಲರಿ ಹೊಡೆದಿರೋದು ಇದು ಬರೀ ತೋಟದೊಳಗೆ ಹಿಂಗೆ ಗೊಬ್ಬರದ ನೀರು ಹೋದಾಗ ಗೊಬ್ಬರದ ನೀರೇ ಹೊಡೆದಿರೋದು ಮೇಲಿಂದ. ಇದು ಒಂದ್ಸರಿ ಕಟಾವು ಮಾಡಿದಾಗ ಒಂದ್ಸರಿ ಹೊಡ್ತೀವಿ, ಆಮೇಲೆ ನೀರು ಕೊಡ್ತೀವಿ. ಹುಲ್ಲು ಇದು ಯಾವ ಕಲರೇ ಬಂದಿದೆ, ಎಷ್ಟು ಗೊಬ್ಬರ ಹಾಕಿದ್ರು ಈ ಕಲರಿಗೆ ಬರಲ್ಲ ಬಿಡ್ರಿ. ಏನು ಗ್ರೀನ್ ಇದೆ, ಎಷ್ಟು ಗ್ರೀನಿಶ್ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಆರೋಗ್ಯವಾಗಿದೆ. ಒಂದ್ಸರಿ ಕಟಾವು ಮಾಡಿದ್ಮೇಲೆ ಈ ಸ್ಲರಿ ಹೊಡೆದ್ಬಿಡ್ತೀವಿ. ಇದು ಎಷ್ಟು ಎಕರೆಗೆ ಹಾಕಿದ್ದೀರಿ? ಈಗ ಭಾಳ ಇಲ್ಲ, ಇದೊಂದು ಅರ್ಧ ಎಕರೆನಲ್ಲಿದೆ ಅಷ್ಟೇ. ಅರ್ಧ ಎಕರೆ ಇದೆ ಅಂದ್ರೆ ನನಗೆ ಖಾಲಿ ಜಾಗಿಲ್ಲ ನೋಡಿ. ಅಡಿಕೆ ಒಳಗೆ ಹಾಕಕ್ಕೆ ಇಷ್ಟ ಇಲ್ಲದಿದ್ರು ಹಾಕಿದ್ದೀನಿ. ಇಲ್ಲ ಅಂದ್ರೆ ಅಡಿಕೆಗೆ ಏನ್ ಮಾಡಿದೀನಿ, ಒಂದೇ ಒಂದು ಲೈನ್ ಹಾಕಿದ್ದೀನಿ. ಅದಕ್ಕೆ 9 ಅಡಿ ಅಗಲದಲ್ಲಿ ಮಧ್ಯದಲ್ಲಿ ಸೆಂಟರ್ ಒಂದು ಲೈನ್ ಹಾಕಿದ್ದೀನಿ. ಯಾಕಪ್ಪ ಅಡಿಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದೇ ಲೈನ್, ಒಂದು ಅರ್ಧ ಎಕರೆ ಮಾತ್ರ ಹಾಕಿದ್ದೀನಿ. ಈಗ ನಿಮ್ಗೆ ಅಡಿಕೆ ಕೊಯ್ಲಿಗೆ ತೊಂದರೆ ಆಗಬಾರ್ದು. ಅಡಿಕೆನೂ ನಮಗೆ ಫಸಲು ಬೇಕು, ಹಂಗಾಗಿ ಇದು ಇರ್ಲಿ, ಸ್ವಲ್ಪ ಮೇವು ತೊಂದರೆ ಆದಾಗ ಹಾಕಬಹುದು ಅಂತ. ಒಳ್ಳೆ ಮಾವಿನ ಮರಗಳು ಇದಾವೆ. ಮಾವಿನ ಮರಗಳು ಹಾಕಿದ್ದೀನಿ, ಮನೆಗೆ ತಿನ್ನಕ್ಕೆ ಒಂದು 5-6 ಗಿಡ ಇದಾವೆ. ಇದರಲ್ಲಿ ಸಿಂಧೂರ ಅಂತ, ಆಮೇಲೆ ಬಾದಾಮಿ ಅಂತ, ಆಮೇಲೆ ಸಪೋಟ ಗಿಡಗಳು ಹಾಕಿದ್ದೀನಿ. ಇವೆಲ್ಲ ಹಾಕೊಂಡಿದ್ದೀನಿ. ಕೊಕ್ಕೋ ಇದೆ, ಅಡಿಕೆ ತೋಟದೊಳಗೆ ಕೊಕ್ಕೋ ಇದೆ. ಕೋಕೋ ಇದೆ. ಬರ್ರಿ, ಕೋಕೋ ಭಾಳ ಚೆನ್ನಾಗಿದೆ ಅಲ್ರಿ. ಅಡಿಕೆ ಸಿಪ್ಪೆ ಇಲ್ಲೂ ಹಾಕಿಬಿಟ್ಟಿದ್ದೀರಿ? ಇಡೀ ತೋಟದಲ್ಲಿ ಹಾಕಿದ್ದೀವಿ ನಾವು. ವರ್ಷ 2 ವರ್ಷಕ್ಕೊಂದ್ಸರಿ ಹಾಕ್ತೀವಿ. ನೋಡಿ, ಇದು ಕೋಕೋ. ಇದು ಈ ತೋಟದಲ್ಲಿ ನೋಡಿ ಎಲ್ಲ ಕಡೆನೂ ಕೋಕೋ ಗಿಡಗಳಿದ್ದಾವೆ. ಇದು ನಮಗೆ ಈ ಕೋಕೋ ಗಿಡ ಹಾಕೋದ್ರಿಂದ ಏನು ಬೆನಿಫಿಟ್? ಕೋಕೋ ಗಿಡ ಹಾಕೋದ್ರಿಂದ ಇದು ನೆರಳಲ್ಲಿ ಬೆಳೆಯುತ್ತೆ ಸರ್. ಇದು ಇದಕ್ಕೋಸ್ಕರ ಸ್ಪೆಷಲ್ ಆಗಿ ಏನು ನೀರು ಕೊಡಲ್ಲ, ಏನು ಕೊಡಲ್ಲ, ಯಾವ ಗೊಬ್ಬರನೂ ಕೊಡಲ್ಲ. ಇದಕ್ಕೆ ವಿಶೇಷವಾದ ಆರೈಕೆ ಇಲ್ಲ. ಇದನ್ನೇನು ಪ್ರೂನಿಂಗ್ ಮಾಡೋದು ಒಂದು ಕೆಲಸ. ಇದು ಪ್ರೂನಿಂಗ್ ಮಾಡಿದ್ದಾರೆ, ಈಗ ಕಟ್ ಮಾಡಿದ್ದಾರೆ. ಸೈಡ್ ಜಾಸ್ತಿ ಬಂದದ್ದೆಲ್ಲ ಪ್ರೂನಿಂಗ್ ಮಾಡಬೇಕು. ಅದೊಂದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಹಣ್ಣು ಕಿತ್ಕೊಳ್ಳೋ ಕೆಲಸ ಅಷ್ಟೇ. ಇದು ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ಹಣ್ಣು ಬಿಡುತ್ತೆ. ಪ್ರೂನಿಂಗ್ ಮಾಡೋದು, ಹಣ್ಣು ಕಿತ್ಕೊಳ್ಳೋದು. ಆಮೇಲೆ ಇದಕ್ಕೆ ನೋಡಿ, ನಾನು ಈ ತೋಟಕ್ಕೆ ಈ ಅಡಿಕೆ ಸಿಪ್ಪೆನ ನೋಡಿ ಈ ತರ ಹಾಕಿದಾಗ ನೋಡಿ ತೇವಾಂಶ ಹೆಂಗಿಟ್ಟಿರುತ್ತೆ, ಗೊಬ್ಬರ ಹೆಂಗಿರುತ್ತೆ ನೋಡಿ. ಇದು ಯಾವ ತರ ಗೊಬ್ಬರ ಆಗಿದೆ ನೋಡಿ, ಇದು ಹೆಂಗ್ ಬರುತ್ತೆ ಮಣ್ಣು ನೋಡ್ರಿ. ಅಲ್ಲಿ ಜೀವಿ ವೈವಿಧ್ಯತೆ ಎಲ್ಲ ಇರುತ್ತೆ. ಈ ತರ ನಾವು ಅಡಿಕೆ ಸಿಪ್ಪೆ ಹಾಕೋದು ಆರ್ಗ್ಯಾನಿಕ್ ಕಾರ್ಬನ್ ರಿಚ್ ಆಗಿದೆ. ಇದನ್ನ ನಾವು 2 ವರ್ಷಕ್ಕೊಂದ್ಸರಿ ಇಡೀ ತೋಟಕ್ಕೆ ಒಂದು 3 ಇಂಚ್ 4 ಇಂಚ್ ದಪ್ಪ ಹಾಕ್ತೀವಿ. ಆಮೇಲೆ ಗಾಳಿ ಆಡ್ಬೇಕು ಅಂತ ಈ ತರ ಕಪ್ಪುಗಳು, ಈ ತರ ಕಲ್ಟಿವೇಶನ್ ನಂದು. ಈ ಟ್ರಂಚ್ ಹೊಡೆದಿರೋ ಉದ್ದೇಶ ಗಾಳಿ ಆಡಬೇಕು ತೋಟ, ಬೇರುಗಳಿಗೆ ಉಸಿರಾಟಕ್ಕೆ. ನೀವು ಹಾಗಾದ್ರೆ ಈ ಒಂದು ಲೈನ್ಗೆ ಆಯ್ತು, ಆ ಕಡೆಗೆ ಎಲ್ಲ ಪ್ರತಿ ಲೈನಲ್ಲಿ ಇದೆ. 2 ಲೈನಿಗೆ ಒಂದು, 2 ಲೈನಿಗೆ ಒಂದು ಫುಲ್ ಬೌಂಡ್ರಿ ಇದೆ ನಾನು. ನೋಡಿ, ಇದ್ರಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗುತ್ತೆ, ತೇವಾಂಶ ಎಷ್ಟು ಇಟ್ಕೊಳ್ಳುತ್ತೆ ನೋಡಿ. ಗೊಬ್ಬರ ನೋಡಿ ಎಷ್ಟು ಕಿತ್ತರೂ ನಿಮಗೆ ಇದು 1.5 ಅಡಿ 2 ಅಡಿ ಆಳ ಇದೆ. ಆಳದಲ್ಲೂ ನೋಡಿ ಈ ತರ ಗೊಬ್ಬರ. ಇದು ತೇವಾಂಶನೂ ಹಿಡ್ಕೊಳ್ಳುತ್ತೆ. ಮಳೆ ಜಾಸ್ತಿ ಆದ್ರೆ ನೀರೆಲ್ಲ ಅದ್ರೊಳಗೆ ಹೋಗಿ ತುಂಬ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ ಭೂಮಿ. ಒಂದೇ ಒಂದು ಡ್ರಾಪ್ ನೀರು ಹೊರಗೆ ಹೋಗಲ್ಲ ನಮ್ಮ ತೋಟದಲ್ಲಿ. ಆಮೇಲೆ ನನಗೆ ಫಸ್ಟಿಗೆ ಇದು ಅಡಿಕೆ ಸಿಪ್ಪೆ ಹೆಂಗಪ್ಪ ಗೊತ್ತಾಯ್ತು ಅಂತಂದ್ರೆ, ಹಾಕ್ಬೇಕು ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ನಾನು ಇಲ್ಲಿ ಚಾಲಿ ಸುಲಿಸಿದ್ದೆ. ಅಡಿಕೆ ಚಾಲಿ ಸುಲಿಸಿದೆ ಅಂದ್ರೆ ಒಂದು 200 ಚೀಲ ಸಿಪ್ಪೆಗೋಟು. ಆ ಸಿಪ್ಪೆನೆಲ್ಲ ಲಾಟ್ ಹಾಕಿದ್ವಿ ಇಲ್ಲೊಂದ್ ಕಡೆ. ಆ ಲಾಟು ಹಾಕಿ ಇಷ್ಟು ಎತ್ತರ ಇತ್ತು, ಒಂದು 6 ಎತ್ತರಕ್ಕೆ ಇತ್ತು ಲಾಟ್, ಇಷ್ಟಾಗಲು ದುಂಡುಗೆ. ಅದ್ರ ಮೇಲೆ 2 ಪಪ್ಪಾಯ ಗಿಡ ಹುಟ್ಟಿದ್ದು. ಅವು ಹೆಂಗ್ ಹುಟ್ಟಿದ್ವಪ್ಪ ಅಂದ್ರೆ, ಇಡೀ ಅಡಿಕೆ ತೋಟ ನಂದವಾಗ ಒಂದು 10 ವರ್ಷದ ತೋಟ. ಅವಾಗ 15 ವರ್ಷದ ತೋಟ ಇರ್ಬೋದು. ಅವಾಗ ಇನ್ನೂ ದೊಡ್ಡ ಮರಗಳಾಗಿರ್ಲಿಲ್ಲ. ಆಮೇಲೆ ಒಳಗೆಲ್ಲ ಸಸಿನೂ ಹಾಕಿರ್ಲಿಲ್ಲ. 9 ಅಡಿ ಒಂದು ದಾಯ ಮಾಡಿ ಹಾಕಿದ್ವಲ್ಲ, ಇದ್ರಲ್ಲಿ ಪಪ್ಪಾಯ ಬೆಳೆದಿದ್ದೆ ನಾನು ಅವಾಗ. ಪಪ್ಪಾಯ ಹಾಕಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಪಪ್ಪಾಯ ಹಾಕಿದ್ವಿ ಇಲ್ಲೊಂದ್ ಕಡೆ. ಆ ಲಾಟು ಹಾಕಿ ಇಷ್ಟು ಎತ್ತರ ಇತ್ತು, ಒಂದು 6 ಎತ್ತರಕ್ಕೆ ಇತ್ತು ಲಾಟ್, ಇಷ್ಟಾಗಲು ದುಂಡುಗೆ. ಅದ್ರ ಮೇಲೆ 2 ಪಪ್ಪಾಯ ಗಿಡ ಹುಟ್ಟಿದ್ದು. ಅವು ಹೆಂಗ್ ಹುಟ್ಟಿದ್ವಪ್ಪ ಅಂದ್ರೆ, ಇಡೀ ಅಡಿಕೆ ತೋಟ ನಂದವಾಗ ಒಂದು 10 ವರ್ಷದ ತೋಟ. ಅವಾಗ 15 ವರ್ಷದ ತೋಟ ಇರ್ಬೋದು. ಅವಾಗ ಇನ್ನೂ ದೊಡ್ಡ ಮರಗಳಾಗಿರ್ಲಿಲ್ಲ. ಆಮೇಲೆ ಒಳಗೆಲ್ಲ ಸಸಿನೂ ಹಾಕಿರ್ಲಿಲ್ಲ. 9 ಅಡಿ ಒಂದು ದಾಯ ಮಾಡಿ ಹಾಕಿದ್ವಲ್ಲ, ಇದ್ರಲ್ಲಿ ಪಪ್ಪಾಯ ಬೆಳೆದಿದ್ದೆ ನಾನು ಅವಾಗ. ಪಪ್ಪಾಯ ಹಾಕಿದ್ರೆ ಚೆನ್ನಾಗಿ ಬರ್ಬೋದು ಅಂತ ಪಪ್ಪಾಯ ಹಾಕಿದೆ. ಪಪ್ಪಾಯ ಹಾಕಿದಾಗ ನಾನು ಅವರೇ ಶಿವಮೊಗ್ಗದಿಂದ ಬರೋರು, ಅವರೇ ಕಿತ್ಕೊಂಡು ಹೋಗೋರು. ಒಂದು 4-5 ಲಕ್ಷ ಪಪ್ಪಾಯ ಬೆಳೆದೆ ಅವಾಗ.
ಆ ಪಪ್ಪಾಯಿಗೆ ಒಂದು ಸಣ್ಣ ಸ್ಪ್ರೇ ಮಾಡಲಿಲ್ಲ. ಆ ಕಾಲದ ಸ್ಪ್ರೇನೇ ಬೇಕಾಗಿರಲಿಲ್ಲ. ಅವತ್ತು ಯಾರು ಪಪ್ಪಾಯಿ ಬೆಳೀತಿರಲಿಲ್ಲ ಏರಿಯಾದಲ್ಲೇ. ಖಂಡಿತ. ನಾನು ಮಾರಿದ್ದೆಲ್ಲ ಬರೀ 2.5-3 ರೂಪಾಯಿ ಕೆಜಿ. ಅವರೇ ಬಂದು ಕಿತ್ಕೊಂಡು ಅವರೇ ಪ್ಯಾಕ್ ಮಾಡ್ಕೊಂಡು ಹೋಗೋರು. ನನಗೆ ಎಷ್ಟೋ ಜನ ಇಲ್ಲಿ ಬಂದರು, ಇಷ್ಟೊಂದು ದೊಡ್ಡ ಪಪ್ಪಾಯಿ ಹಾಕಿದೆಲ್ಲ 4-5 ಎಕರೆಗೆ, 4-5-6 ಎಕರೆಗೆ ಪಪ್ಪಾಯಿ ಹಾಕಿದ್ದು ನಾನು. ಸ್ವಲ್ಪ ಅಲ್ಲ, ಇಷ್ಟು ದೊಡ್ಡ ಪಪ್ಪಾಯಿ ಹಾಕಿದ್ರೆ ಏನು ಮಾಡ್ತೀಯ ಹಣ್ಣಾದಾಗ ಅಂದರು. ನಾನು ಹೇಳಿದೆ ಯಾರು ತಗೊಂಡೋಗಿಲ್ಲ ಅಂದರೆ ಸ್ಕೂಲ್ಗಳ್ತ ಹೋಗಿ ಮಕ್ಳಿಗೆಲ್ಲ ಒಂದು ಕೊಟ್ಬಿಡ್ತೀನಿ, ಅವ್ರ ಮನೆ ತಗೊಂಡೋಗ್ತಾರೆ ಅಂದೆ. ಹಿಂಗೆ ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದು. ಏನು ಮಾಡ್ತೀಯ ಅಂತ ಕೇಳಿ ನಾನೇನು ಹೇಳೋದು, ಯಾರು ತಗೊಂಡೋಗ್ಲ, ಮಕ್ಳಿಗೆ ತಗೊಂಡು ಕೊಟ್ರ, ಸ್ಕೂಲ್ ತಗೊಂಡು ಎಲ್ಲರಿಗೂ ಒಂದು ಕೊಟ್ಟರೆ ಅಥವಾ ಟ್ಯಾಕ್ಟರ್ ಮೇಲೆ ಇರ್ಕೊಂಡು ಕೊಟ್ಬಿಡ್ತೀನಿ, ತಗೊಂಡೋಗ್ತಾರೆ, ಒಟ್ಟು ತಿಂತಾರೆ. ಆದರೆ ಫಸ್ಟ್ ಡಿಮ್ಯಾಂಡ್ ಬಂತು 2.5-4 ರೂಪಾಯಿವರೆಗೂ ಬಂದು ಮನೆ ತಕ್ಕೆ ಬಂದು ಅವರೇ ಕಿತ್ಕೊಂಡು ಅವರೇ ಕಟ್ಟು ಮಾಡ್ಕೊಂಡು ಅವರೇ ಪ್ಯಾಕ್ ಮಾಡಿ ಅವರೇ ತಗೊಂಡು. ಇದು ಎಷ್ಟನೇ ಇಸ್ವಿ? ಇದು ಹೆಚ್ಚು ಕಡಿಮೆ ಒಂದು 20 ವರ್ಷದ ಮಾತಿದು. 20 ವರ್ಷದ ಮಾತು, 20 ವರ್ಷ ಹಿಂದಿನ ಮಾತು. ಹಿಂದೆ 2001-2 ಇರ್ಬೋದು ಅವಾಗ. ಅಷ್ಟೇ, ಒಂದು ಹೆಚ್ಚು ಕಡಿಮೆ 25 ವರ್ಷ. ಆವಾಗ ಇಲ್ಲಿ ಪಪ್ಪಾಯಿ ಗಿಡದಲ್ಲಿ ಹಕ್ಕಿಗಳು ತಿನ್ನವಲ್ಲ, ಎಲ್ಲ ಒಂದು ಬೀಜ ತಗೊಂಬಂದು ಅಡಿಕೆ ಸಿಪ್ಪೆ ಮೇಲೆ ಹಾಕ್ಬಿಟ್ಟಿದೆ. ಅದು 2 ಗಿಡ ಹುಟ್ಟಿದ್ದು, ಒಂದೊಂದು ಕ್ವಿಂಟಾಲ್ ಕಾಯ್ಬಿಟ್ಟಿತ್ತು. ಆ ಸಿಪ್ಪೆ ರಾಶಿ ಮೇಲೆ, ಇಷ್ಟೇ ಹತ್ರ ರಾಶಿ ಮೇಲೆ, ರಾಶಿ ಮೇಲೆ ಗಿಡ, ಅದು ಭೂಮಿ ಒಳಗೆ ಹೋಗಿಲ್ಲ ಬೇರು. ಅವ ನನಗೆ ಹಿಂಗೆ ಹೋಗ್ತಾ ಬರ್ತಾ ನೋಡುವಾಗ ಇದು ಇಷ್ಟು ಚೆನ್ನಾಗಿ ಫಸಲು ಬಿಟ್ಟಿದೆಯಲ್ಲ, ಇದ್ರಲ್ಲಿ ಏನೋ ಸತ್ವ ಇರಲೇಬೇಕು ಅಂತ ನಾನು ಗೇಜ್ ಮಾಡಿದೆ. ಅಡಿಕೆ ಸಿಪ್ಪೆಯಲ್ಲಿ ಏನೋ ಸತ್ವ ಇದೆ, ಸಾಕಷ್ಟು ಪ್ರೋಟೀನ್ ಇದೆ. ಇಲ್ಲದ್ರೆ ಇದು ಹೆಂಗ್ ಬಿಡಕ್ ಸಾಧ್ಯ? ಒಂದು ಕ್ವಿಂಟಲ್ ಗಟ್ಟಲೆ ಬಿಡಕ್ ಹೆಂಗ್ ಸಾಧ್ಯ? ನಾವು ಗೊಬ್ಬರ ಹಾಕ್ತಾ ಒಂದು ಕ್ವಿಂಟಲ್ ಬಿಡೋದು, ಅವು ಬಿಟ್ಟಿದ್ದಾವೆ ಅಂದ್ರೆ. ಅವಾಗ ನಾನೇನ್ ಮಾಡಿದೆ, ಅಡಿಕೆ ಸಿಪ್ಪೆಲ್ಲ ತೋಟಕ್ಕೆ ಹಾಕ್ಸಿದೆ, ಮರಗಳಿಗೆ ಸುತ್ತ ಮಾಡಿಸಿ ಒಂದೊಂದು ತಟ್ಟಿ ಹಾಕ್ಸಿ ಅದ್ರ ಮೇಲೆ ದನಿ ಗೊಬ್ಬರ ಮುಚ್ಚಿ ಹಾಕ್ಸಿದೆ. ಕೆಳಗಡೆ ನೋಡಿದ್ರೆ ಅಡಿಕೆ ಸಿಪ್ಪೆ ಕೆಳಗಡೆ ಇದೇ ತರ ತ್ಯಾವ ಇತ್ತು, ಈ ತರ ತ್ಯಾವ ಇತ್ತು, ತೇವಾಂಶ ಇತ್ತಲ್ಲಿ ಆ ರಾಶಿ ಅಡಿಲಿ. ಆವಾಗ ನೆಕ್ಸ್ಟ್ ಇಯರ್ ಸ್ವಲ್ಪ ಬರಗಾಲ ಬಂತು ಇಲ್ಲಿ. ಅವಾಗ 4 ಬೋರ್ ಹಾಕ್ಸಿದೆ. ಈಗ ಒಂದು 15 ವರ್ಷದ ಒಂದು ಒಳ್ಳೆ ಬರಗಾಲ ಬಂತು, ಎಲ್ಲ ಕಡೆ ತೋಟ ಒಣಗಿದ್ದು. ಅವಾಗ ಇಲ್ಲಿ ನಾನು 3-4 ಬೋರ್ ಹಾಕ್ಸಿದೆ, 3 ಲಕ್ಷ ಖರ್ಚು ಮಾಡಿದೆ. 1000 ಅಡಿ ಹೊಡಿಸಿದ್ದು, ಒಂದು ಡ್ರಾಪ್ ನೀರು ಬರಲಿಲ್ಲ, ಬರೀದ್ದು. ಆವಾಗ ಏನು ಮಾಡೋದು, ಹಿಂಗೆ ಆಯ್ತಲ್ಲ ಅಂತ ಯೋಚನೆ ಮಾಡಿ ಬೀರು ಸುತ್ತಮುತ್ತ ಅಡಿಕೆ ಸಿಪ್ಪೆ ಹೇರಿ ಬಿಸಾಕಿದ್ರು. ಅದನ್ನ ಅಲ್ಲಿ ನೋಡ್ತಾ ಇದ್ನಲ್ಲ, ಇಲ್ಲಿ ತೇವಾಂಶ ಇದ್ದದ್ದು ನೋಡಿದ್ದಾನೆ ಹಿಂದಿನ ವರ್ಷ. ಯಾಕೆ ಹಾಕ್ಬಾರ್ದು ಇದನ್ನ, ತೇವಾಂಶ ಕಾಪಾಡ, ಇಷ್ಟಿಷ್ಟೇ ನೀರು ಬರೋ, ನಮ್ಮ 1 ಗಂಟೆ ಹೊತ್ತು ನೀರು ಬರೋ ಹಳೆ ಬೋರ್ಗಳಲ್ಲೇ. ಆ ಹಳೆ ಬೋರ್ ನೀರು ಹೋದಾಗ ಅದ್ರ ಮೇಲೆ ಸಿಪ್ಪೆ ಮುಚ್ಚಿಬಿಟ್ರೆ ತೇವಾಂಶ ಇಟ್ಕೊಳ್ಳುತ್ತೆ ಅಂತೇಳಿ ಇಡೀ ತೋಟಕ್ಕೆ ಒಂದು 200 ಲೋಡು 250 ಲೋಡು ಸಿಪ್ಪೆನ ಅಲ್ಲಿಂದ ಹೇರಿಸಿದೆ. JCB ಮಾಡ್ಕೊಂಡು 10 ಟ್ರ್ಯಾಕ್ಟರ್ ಮಾಡ್ಕೊಂಡು ಒಂದು 200-250 ಲೋಡ್ ಫುಲ್ಲು ಇಡೀ ತೋಟಕ್ಕೆ ರೋಡಿಗೆ ಓಡಿಸ್ಕೊಂಡು ಒಳಗೆಲ್ಲ ಮಂಕ್ರಿನ ಹೊತ್ತಾಕ್ಸಿದೆ. ಮಿನಿಮಮ್ ಅಂದರೆ ಒಂದು 3 ಲಕ್ಷ ಖರ್ಚು ಮಾಡಿದೆ ಹೇರಕ್ಕೆ ಹಾಕಕ್ಕೆ. ಬಟ್ 3 ಲಕ್ಷ ಖರ್ಚು ಮಾಡಿದ್ದು ಬೋರಿಂದ ಹೋಯ್ತು, ಅದು ಯಾತಕ್ಕೂ ಬರಲಿಲ್ಲ. 3 ಲಕ್ಷ ಖರ್ಚು ಹೋಯ್ತದು. ಇಲ್ಲಿ 3 ಲಕ್ಷ ಕೊಟ್ಟು ಹಾಕಿದ್ದು ಇಡೀ ತೋಟದಲ್ಲಿ ತೇವಾಂಶ ಉಳಿಸ್ತು. ಆಮೇಲೆ ನನಗೆ ಒಂದು ಯೋಚನೆ ಇತ್ತು, ಡಿಕಂಪೋಸರ್ ಅಂತ ಬಂದಿದೆಯಲ್ಲ, ಅದನ್ನ ಯಾಕೆ ತಂದು ಚೆಲ್ಲಬಾರ್ದು ಅಂತ. ಮಳೆಗಾಲದಲ್ಲಿ ಡಿಕಂಪೋಸರ್ ತಂದು ಚೆಲ್ಲಿದೆ, ಅದು ಮಳೆಗಾಲ ಫುಲ್ ಕರಗಿ ಗೊಬ್ಬರ ಆಯ್ತು. ಇಡೀ ತೋಟದಲ್ಲಿ ಗೊಬ್ಬರ ಈ ಥರ ಪೌಡ್ರ್ ಆಯ್ತು. ನಾನು ಹೇರುವಾಗ ಬೀರೂರಲ್ಲಿ ಅಲ್ಲಿ ರೋಡಲ್ಲಿ ಹೋಗೋರೆಲ್ಲವ, ನಮ್ಮರೆ ನೀನು ತಗೊಂಡೋಗಿ ಅಡಿಕೆ ಸಿಪ್ಪೆ ಹಾಕ್ತೀಯ, ಅಣಬೆ ರೋಗ ಬರುತ್ತೆ, ಇದನ್ನ ಯಾಕೆ ಹಾಕ್ತೀಯ ಅಂತ ನನಗೆ ಕ್ವಶನ್ ಮಾಡಿದ್ರು ಅನುಭವಿಗಳೆಲ್ಲ, ವಯಸ್ಸಾದವ್ರಿಗೆ. ಅವಾಗ ನಾನೇ ಹೇಳಿದೆ ಅವರಿಗೆ, ನೋಡ್ರಪ್ಪ, ಈಗ ಬರಗಾಲ ಬಂದು ನನ್ನ ತೋಟ ಒಣಗಿ ಹೋದರೆ ಪೂರ್ತಿ ಒಣಗಿ ಹೋಗುತ್ತೆ. ಉಳ್ಕೊಂಡ್ರೆ ಅಣಬೆ ರೋಗ ಬಂದು ಹೋದರೆ 100 ಮರ ಹೋಗ್ಬೋದು, 1 ಎಕರೆಗೆ 100 ಮರ ಹೋಗ್ಬಿಡ್ಲಿ, ಅಣಬೆ ರೋಗ ಬಂದು ಉಳ್ಕೊಂತವೆ. ಆವಾಗ ನನಗೆ ಅನುಕೂಲ ಆಗುತ್ತಲ್ಲ, ಯಾಕೆ ಹಾಕ್ಬಾರ್ದು, ಏನಾಗುತ್ತೆ ಅಂತ ನಾನು ಯಾರ ಮಾತು ಕೇಳಿಲ್ಲ, ಪೂರ್ತಿ ಹಾಕ್ಸಿದೆ. ನನಗೆ 60 ಕ್ವಿಂಟಲ್ ಒಣ ಅಡಿಕೆ ಬಂತು ಆ ವರ್ಷದಲ್ಲಿ. 8 ಎಕರೆಗೆ 8 ಎಕರೆ 60 ಕ್ವಿಂಟಲ್ ಅಡಿಕೆ ಬಂತು. ಆ ಒಣ ಬೇಸಾಯದಲ್ಲೂ ಎಲ್ಲರೂ ಅಡಿಕೆ ತೋಟ ಅರ್ಧ ಒಣಗಿ ಹೋಗಿ ಫಸಲು ಬಂತು. ಅದನ್ನು ನೋಡ್ಕೊಂಡು ನಾನು ಪ್ರತಿ ವರ್ಷನೂ ನಾನು ನಿಮ್ಮ ತೋಟ ಉಳಿಸಿದ್ದೆ ಅಡಿಕೆ ಸಿಪ್ಪೆ. ಈಗ ಅಕ್ಕಪಕ್ಕದಲ್ಲಿ ಸುಮಾರು ಜನ ಅಡಿಕೆ ಸಿಪ್ಪೆ ಹಾಕ್ತಿದಾರೆ, ನೋಡ್ಕೊಂಡು ನಾನು ಹಾಕಿರೋದು ನೋಡಿ ಪಕ್ಕ ತೋಟದವರು ಹಾಕ್ತಿದ್ದಾರೆ. ಅಲ್ಲಿ ಕೆಲವರು ಬಂದರು ನೋಡ್ಕೊಂಡು ಹೋದ್ರೆ ಹಾಕ್ತಿದ್ದಾರೆ. ಆದ್ರೆ ಇನ್ನೂ ಕೆಲವು ಜನಕ್ಕೆ ಇನ್ನೂ ಅರಿವಾಗಿಲ್ಲ, ಅವ್ರು ಬೆಂಕಿ ಆಗ್ತಾನೆ ಇದೆ. ಆದ್ರೆ ನೀವು ಈ ಮಾಡೋ ಕ್ರಮಗಳು ಅವರಿಗೆ ಅರಿವು ಮೂಡಿಸ್ತದಲ್ಲ, ಕೆಲವರಿಗೆ ಆದ್ರು. ಹೌದು ಹಾಕ್ತಿದ್ದಾರೆ, ಕೆಲವರಿಗೆ 150 ಲೋಡ್ ಹೇರಿ ಹಾಕ್ಸಿದ್ರು, ನಮ್ಮ ಪಕ್ಕದ ತೋಟದವ್ರೆ ಹಾಕ್ಸಿದ್ರು. ಆಮೇಲೆ ನಾನು ಈ ತೋಟಗಳಲ್ಲಿ ಈ ಅಡಿಕೆ ತೋಟನೇ ಬೇರೆ ಬೆಳಿಬಾರ್ದು, ನಾವು ಯಾವಾಗಲೂ ಅದ್ರೊಳಗೆ ಮಿಕ್ಸ್ ಬೆಳೆ ಬೆಳಿಬೇಕು. ಅದಕ್ಕೆ ನಮ್ಮ ಸಾವಯವ ಕೃಷಿ ತಜ್ಞರು ಹೇಳ್ತಾರೆ, ಅವ್ರವ್ರ ತೋಟಕ್ಕೆ ಅವರೇ ಸೈಂಟಿಸ್ಟ್ ಆಗ್ಬೇಕು ಅಂತ. ನಿಮ್ಮ ತೋಟಕ್ಕೆ ನೀವು ಏನು ಅಂತ ಗೊತ್ತಿರೋದಕ್ಕೆ ನೀವು ಸೈಂಟಿಸ್ಟ್ ಆದಂಗೆ ಕೆಲಸ ಮಾಡಿದ್ರಿ. ಇದರಲ್ಲಿ ನಾವು ಬಾಳೆ ಹಾಕ್ತಿದ್ವಿ, ಆಮೇಲೆ ಫುಲ್ ಬಾಳೆ ಹಾಕ್ತಿದ್ವಿ. ನನಗೆ ಲಕ್ಷಾಂತರ ರೂಪಾಯಿ ಬಾಳೆಕಾಯಿ ದುಡ್ಡು ಬರೋದು. ಆಮೇಲೆ ಕೊಕ್ಕೋನು ಯಾಕೆ ಹಾಕ್ಬಾರ್ದು ಅಂತ ಕೊಕ್ಕೋ ಹಾಕಿದೆ. ಕೊಕ್ಕೋದಲ್ಲಿ 50,000 60,000 ಮಾರಾಟ ಮಾಡಿದ್ನಲ್ಲ, ಅದ್ರಲ್ಲಿ ಲಾಭ ಬಂತು. ಆಮೇಲೆ ಈ ಕೊಕ್ಕೋ ಗಿಡ ಇದಾವಲ್ಲ ನೋಡಿ, ಈ ಕೊಕ್ಕೋ ಗಿಡದಲ್ಲಿ ಈ ಸೊಪ್ಪುಗಳು ನೋಡಿ ಎಷ್ಟು ಕವರ್ ಮಾಡ್ಕೊಂತ ಭೂಮಿನ. ಹೌದು, ಮಲ್ಸಿಂಗಿಗೆ ಎಲ್ಲಿ ಹೋಗಿ ತರಬೇಕಲ್ಲ, ಹೊರಗಡೆ ಸೊಪ್ಪೆ ಸಾಕು ಬೀಳೋದು. ಇವೆಲ್ಲ ಹಣ್ಣು ಆಗ್ತವೆ, ಕಟ್ ಮಾಡ್ತೀವಿ. ಈ ಸಿಪ್ಪೆ ಕೂಡ ಇದೇ ನ್ಯಾಚುರಲ್ ಫಾರ್ಮಿಂಗ್ ಇಂದು, ಹೊರಗಿಂದ ಏನೂ ತರಂಗಿಲ್ಲ, ನಿಮ್ಮ ಗೊಬ್ಬರ ನೀವೇ ತಯಾರು ಮಾಡ್ಕೋಬೇಕು. ಈಗ ಇವು ಹಾಕಿದ್ಮೇಲೆ ನಮಗೆ ಸೊಪ್ಪು ಮುಚ್ಕೊಂತು,
ಕವರಿಂಗ್ ಆಯ್ತು, ಬಿಸಿಲು ಬೀಳಲ್ಲ ಭೂಮಿಗೆ. ಹೌದು. ಇದು ಕವರಿಂಗ್ ಆಯ್ತು ಒಳ್ಳೆ ಚೆನ್ನಾಗಿ. ಹ್ಮ್ ಆಮೇಲೆ ಬಾಳೆ ಗಿಡ ಕಡಿತೀವಲ್ಲ, ಕೆಲವರು ನಮ್ಮ ಬಾಳೆ ಗೊನೆ ಕದ್ಕೊಂಡು ಹೋಗ್ತಾರೆ ಅಂತಾರೆ. ಅವ್ರು ಗೊನೆ ಕದ್ಕೊಂಡವ್ರು ನಮ್ಮ ಸಿಪ್ಪೆ ಬಿಸಾಕ್ತಿವಲ್ಲ, ಅದು ಗೊಬ್ಬರ ಆಗುತ್ತೆ. ಹೌದು. ಅಕಸ್ಮಾತ್ ಎಷ್ಟು ಗೊನೆ ಕದ್ಕೊಂಡು ಹೋಗ್ತಾರೆ ಅವರು, 10 ಗೊನೆ ಕದ್ಕೊಂಡು 100 ಗೊನೆ 10 ಕದ್ಕೊಂಡು ಹೋಗ್ಬೋದು. ಈಗ 100 ಬೆಳೆಸಿದ್ರೆ 1-2 ಕದಿಬೋದು. ನೋಡಿ ಈ ಸೊಪ್ಪು ನೋಡಿ ಬಿದ್ದಿರೋದು ಒಳ್ಳೆ ಕಾಡಲ್ಲಿ ಬಿದ್ದಂಗೆ ಬಿದ್ದಿದೆ ನೋಡಿ. ಪ್ರೋನಿಂಗ್ ಮಾಡಿದ್ರಿಂದ ಮಾಡಿ ಸೊಪ್ಪೆಲ್ಲ ಹೆಂಗ್ ಬಿದ್ದಿದೆ, ಎಷ್ಟು ಬಿದ್ದಿದೆ. ಹಂಗಾಗಿ ಈ ಸೊಪ್ಪುಗಳಲ್ಲಿ ಇಲ್ಲೇ ಕೊಳತು ಗೊಬ್ಬರ ಆಗುತ್ತೆ. ಇದು ನಾನು 2006ರಿಂದಲೂ ಬೇಸಾಯ ಮಾಡಿದೆ ಈ ತೋಟನ. 2006ರಿಂದ ಬೇಸಾಯ ಮಾಡಿಲ್ಲ. 20 ವರ್ಷ ಆಯ್ತು. 20 ವರ್ಷದಿಂದ ನಾನು ಯಾಕೆ ಬೇಸಾಯ ಮಾಡೋದು ಬಿಟ್ಟೆ ಅಂದ್ರೆ, ಇದ್ರಲ್ಲಿ ನಾನು ವೆನಿಲಾ ಹಾಕಿದ್ದೆ 1.5 ಎಕರೆಗೆ. 2 ಲಕ್ಷ ಖರ್ಚು ಮಾಡಿದ್ದೆ ವೆನಿಲಾ ಹಾಕಕ್ಕೆ ಅವತ್ತಿನ ಕಾಲದಲ್ಲಿ. 2006ರಲ್ಲಿ 2 ಲಕ್ಷ. ಅದು ನನಗೆ ಹಾಕಿದಾಗ ಆ 1.5 ಎಕರೆ ಬರೀ ಕಳೆ ಬೆಳೆದು ನಿಂತ್ಕೊಂಡ್ಬಿಟ್ಟು ಇಷ್ಟ ಹತ್ರಕ್ಕೆ. ಯಾಕೆ ನಾನು ಬರೀ ಟ್ರ್ಯಾಕ್ಟ್ ಹೊಡ್ತಿದ್ದೆ 2 ಕಡೆಯಿಂದ, ನನಗೆ ರಿಸ್ಕೇ ಇರಲಿಲ್ಲ. ಅಚ್ಚುಕಟ್ಟಾಗಿರೋದು ನನಗೇನು ಅಚ್ಚುಕಟ್ಟಾಗಿರ್ಬೇಕು ತೋಟ ಅಂತ ಅವತ್ತಿನ ಕಾಲದಲ್ಲಿ. ಅಲ್ಲಿ ಪುಟ್ಟಬಾಳೆ ಗೊನೆಗಳು 25 kg ಬಂದು ಒಂದೊಂದು ಗೊನೆಗಳು. ಯಾಕೆ ಬೇಸೆ ಹೊಡಕ್ಕೆ ಬಿಟ್ಟಿದ್ದಕ್ಕೆ. ಎಲ್ಲಿ ವೆನಿಲಾ ಹಾಕಿರೋ ಜಾಗದಲ್ಲಿ ಬೇಸೆ ಹೊಡಕ್ಕೆ ಬರಲಿಲ್ಲ, ಗಿಡ ನೆಟ್ಟಿದ್ವಲ್ಲ ಒಂದ್ ಕಡೆಯಿಂದ. ಈಗ ನೋಡ್ರಿ ನಿಮ್ಗೆ ಹೆಂಗೆ ಕಲ್ಸಿದೆ. ಅದೇ ಕಲ್ಸಿದ್ ನನಗೆ ಬೇಸೆ ಹೊಡೆದ್ ಬಿಡ್ಬೇಕು ಅಂತಲೇ. ಅಲ್ಲ ಅವಾಗ ಏನ್ ಮಾಡಿದೆ, ವೆನಿಲಾ ಹಾಕಿದಾಗ ಕಲ್ಕಂಬ ನಟ್ಟು ತಂತಿ ಹೇಳೋದು ಎಲ್ಲ ಟ್ರ್ಯಾಕ್ಟರ್ ಹೋಗಂಗಿಲ್ಲ, ಬೇಸೆ ಹೊಡೆಯಂಗಿಲ್ಲ. ಅಲ್ಲಿ ಒಂದೊಂದು ಗೊನೆ 25 kg ಬಂದು ಪುಟ್ಟಬಾಳೆ ಗೊನೆ. ಅದನ್ನ ನೋಡ್ಕೊಂಡು ನಾನು ಇಡೀ ತೋಟಕ್ಕೆ ಬೇಸೆ ಹೊಡಿಬಾರ್ದು ಅಂತ ಬಿಟ್ಟ ಮೇಲೆ ಎಲ್ಲಾ ಕಡೆನೂ ಬಾಳೆ 15 kg 16 kg 20 kg ಹಿಂಗ್ ಬಂದು ಪುಟ್ಟಬಾಳೆ. ನೋಡ್ರಿ ಇದು ಸಂಶೋಧನೆ ಅಂದ್ರೆ ಇದು. ಅದಕ್ಕೆ ನನಗೇನು ಯಾವಾಗಲೂ ನಾನು ಬೇಸೆ ಹೊಡಿಬಾರ್ದು ಅಂತ ಗೊತ್ತಾಯ್ತು ನನಗೆ. ಇಲ್ಲ ಅಂದ್ರೆ ನಾನು ಯಾರೋ ಹೇಳಿರೋ ಅದಕ್ಕೆ ಕೇಳಕ್ಕಲ್ಲ ನಾವು ಯಾರು. ಯಾಕೆಂದ್ರೆ ನಾವು ಪ್ರಯೋಗ ಮಾಡಿ ನಮಗೆ ಅನುಭವಾತ್ಮಕ ಕಲಿಕೆ ಇದು. ಆಮೇಲೆ ಅವಾಗ ನೋಡ್ರಿ, ನಾವು ಬೇಸೆ ಹೊಡಿಬೇಕಾರೆ ಡಿಪ್ಪಿ ಮಾಡಿ ಸುತ್ತಬೇಕು, ಬೇಸೆ ಹೊಡಿಬೇಕು, ಮತ್ತೆ ಡಿಪ್ಪಿ ಮಾಡಿ ಬಿಚ್ಚಬೇಕು. ಈಗ ನಾನು ಅವತ್ತಿಂದ ಡಿಪ್ಪಿ ಮಾಡಿ ಸುತ್ತೇ ಇಲ್ಲ. 2006ರಿಂದ ಹಂಗೆ ಇದಾವೆ ಡಿಪ್ಪಿ ಬಳ್ಳಿ. ಈ ಡಿಪ್ಪಿ ಬಳ್ಳಿ ಇದಾವೆ, ನಿಮಗೆ ಕಾಣಲ್ಲ ನೋಡ್ರಿ. ಇದು ಒಳಗೆ ಸೇರ್ಕೊಂಡಿದ್ದಾವೆ. ಇದು ಇಲ್ಲಿ ಇದೆ ನೋಡ್ರಿ. ನೋಡ್ರಿ ಇಲ್ಲೇ ಒಂದು ನೋಡ್ರಿ, ಇದೆಲ್ಲಿ ಇತ್ತು ನೋಡ್ರಿ. ಹಿಂಗೆ ನೋಡ್ರಿ, ಇದು ಒಳಗೆ ಸೇರ್ಕೊಂಡಿದೆ ನೋಡ್ರಿ. ಹಿಂಗೆ ಹೇಳಿದ್ರೆ ಬರ್ತಾವ ಅಷ್ಟೇ. ಇವೆಲ್ಲ ಇದು ಒಳಗೆ ಸೇರ್ಕೊಂಡಿದ್ದಾವೆ ನೋಡ್ರಿ. ಇವತ್ತು ಕೂಡ ಅವು ಇವತ್ತು ತಂದಿರೋ ಇದ್ದಂಗೆ ನೋಡಿ ಮುಟ್ಟು ನೋಡ್ರಿ. ಹೌದೌದು. ಯಾಕಪ್ಪ ಅವು ಕತ್ಲೆ ಒಳಗಿದಾವೆ. ಹಂಗಾಗಿ ಕೊಕ್ಕೋನು ಕೂಡ ಹಾಕಿದ್ದು. ಮೆಣಸು ಬೆಳೆದಿದ್ದೆ ನಾ ಇದರಲ್ಲಿ. ಮೆಣಸು ಕೂಡ ನನಗೆ ಬೇಕಷ್ಟು ಲಾಭ ತಂದು ಕೊಡ್ತಿದ್ರಲ್ಲಿ. ಮೆಣಸು ಬೆಳೆದಿದ್ದಾನೆ ಇದರಲ್ಲಿ. ಮೆಣಸು ಇದೆಯಾ ಈಗ? ಇದರಲ್ಲಿ ಇಲ್ಲ, ಈಗ ಅಲ್ಲಿ ಬೇರೆ ಕಡೆ ಇದೆ. ಅಲ್ಲಿ ಈ ತೋಟದಲ್ಲಿ ಹೋಯ್ತು ಎಲ್ಲ. ಅದು ಮಾತ್ರ ನಿಮ್ ತೋಟ ನೋಡಿದ್ವಲ್ಲ, ಅದ್ಭುತವಾದ. ಯಾಕೆಂದ್ರೆ ಅಷ್ಟು ಕಲ್ಲು ನೆಲದಲ್ಲಿ. ಆಮೇಲೆ ಈಗ ನಾನು ಆ ಟೈಮ್ ವೆನಿಲಾ ತಂದಲ್ಲ, 2 ಜಾಯಿಕಾಯಿ ಗಿಡ ತಂದಿದ್ದೆ. ಎಲ್ಲಿಂದ? ಸಾಗರದ ಹತ್ರ ಹೋಗ್ತಾ ನಾನು ಇವನ್ನೆಲ್ಲ ಗಿಡಗಳ ಕೋಕೋ ಗಿಡಗಳು ಎಂಥದ್ದು ವೆನಿಲಾ ಗಿಡಗಳನ್ನ ಅಲ್ಲಿ ಅದು ಕೇಳ್ಕೊಂಡು ಹೋದ ನರ್ಸರಿನಲ್ಲಿ ಜಾಯಿಕಾಯಿ ಅಂದ್ರು. ಜಾಯಿಕಾಯಿ ಗಿಡ ಹೆಂಗಿರುತ್ತೆ ನನಗೆ ಗೊತ್ತಿರಲಿಲ್ಲ. ಹಂಗಾಗಿ ನಾನೇನಂದೆ, ಈ ಜಾಯಿಕಾಯಿ ಗಿಡ ಯಾಕೆ ನಾವು ಹಾಕಬಾರ್ದು ಅಂತ 2 ಗಿಡ ತಗೊಂಬಂದು ಹಾಕಿದೆ ನೋಡೋಣ ಅಂತ. ಸುಮ್ಮನೆ ನೆಟ್ಟೆ, ಅದಕ್ಕೇನು ಗೊಬ್ಬರ ಹಾಕ್ಲ ಗೋಡ್ ಹಾಕ್ಲ ಏನೂ ಮಾಡಿಲ್ಲ. ಇದಾವೆ ಈಗ? ಆಮೇಲೆ ತೋರಿಸ್ತೀನಿ. ಅವು ಅಲ್ಲಿ ಮೇಲ್ಗಡೆ ಇದಾವೆ. ಈಗ ನೋಡ್ರಿ, ಈಗ ಹೊಸ್ತ ಹಾಕಿರೋ ಇಲ್ಲಿದ್ದಾವೆ. ಈ ಒಂದು 300 ಗಿಡ ಹಾಕಿದ್ದೀನಿ ನಾನೀಗ. ಇಲ್ಲಿದ್ದಾವೆ ಮತ್ತೆ ಇಲ್ಲಿದ್ದಾವೆ. ಅದು ಒಂದು ಜಾಯಿಕಾಯಿ ಗಿಡ. ಈಗ ಅದು ಫಸ್ಟು ಸ್ಟಾರ್ಟ್ ಆಗ್ತಾ ಇದೆ. ಅದನ್ನು ನೋಡ್ಕೊಂಡು ಹಂಗೂ ಎಲ್ಲೋ ಒಂದೊಂದು ಉಳಿದಿರೋ ಇದಾವೆ. ಮೆಣಸು ಬಳ್ಳಿಗಳು ಇನ್ನೂ ಉಳ್ಕೊಂಡಿದ್ದಾವೆ ಎಲ್ಲೋ ಒಂದೊಂದು. ಇದು ನೋಡಿ ಜಾಯಿಕಾಯಿ ಗಿಡ ಇದೆ ನೋಡಿ, ಜಾಯಿಕಾಯಿ ಗಿಡ ಇದು ಹಾಕಿದಾಗ ನನಗೆ ಅದು 6-7 ವರ್ಷಕ್ಕೆ ಫಸಲು ಬಿಡ್ತು. ನಾನೇನು ಮೇಂಟೈನ್ ಮಾಡಿಲ್ಲ, ಅದು ಫಸಲು ಬಿಟ್ಟದ್ದು ಆಮೇಲೆ ತೋರಿಸ್ತೀನಿ ನಿಮಗೆ. ಅಲ್ಲಿ ಮೇಲ್ಗಡೆ ಇದೆ. ಇದು ಮೇಲ್ಗಡೆ ಸ್ವಲ್ಪ ಇದಕ್ಕೆ ಮಾವಿಂದು ಸೋಲೆ ಆಯ್ತು, ಕಡಿಬೇಕು, ಮಾವಿನ ಸೊಪ್ಪು ಕಡಿಬೇಕು. ಮಾವಿ ಮರ ಕಡಿದು ಸರ್ವ್ ಮಾಡ್ಬೇಕು ಅದನ್ನು. ಇಂಥದ್ದನ್ನು ನಾನು ಒಂದು 200-300 ಗಿಡ ತಗೊಂಬಂದು ಮತ್ತೆ ನಾಟಿ ಮಾಡಿದೆ. ಅದು ಯಾಕಪ್ಪ ಅದು ನನಗೆ 5,000 ರೂಪಾಯಿ ಫಸಲು ಕೊಡ್ತು ಒಂದು ವರ್ಷಕ್ಕೆ. ಒಂದು ಗಿಡ 5,000 ಫಸಲು ಕೊಡ್ತು ಅಂತ. ಒಂದು 40 ಗಿಡ ಹಾಕ್ಬೋದು, ಒಂದು ಎಕರೆ 30 ಗಿಡ ಅಂತೂ ಹಾಕ್ಬೋದು. ಅಡಿಕೆ ತೋಟದೊಳಗೆ ನೋಡಿ, ಅಲ್ಲೊಂದಿದೆ. ಹಿಂಗೆ ಉದ್ದಕ್ಕೆ ಹಾಕಿದ್ದೀನಿ ನಾನು. ಬರ್ರಿ, ಈಗ ಇಲ್ಲಿ ಫಸಲು ಕೊಡ್ತಾ ಇರೋ ವ್ಯವಹಾರ ಇದಾವೆ? 2 ಇದಾವೆ. ಅಲ್ಲ, ಇದ್ರಾಗ ಫಸಲು ಬಿಡಕ್ಕೆ ಸ್ಟಾರ್ಟ್ ಆಗಿದಾವೆ. ಇವಾಗಲೇ ಸ್ಟಾರ್ಟ್ ಆಗಿದಾವೆ. ತೋರಿಸ್ತೀನಿ ನಿಮಗೆ. ಫಸಲು ಬಿಡೋ ಮೇಲಿದ್ದಾವೆ, ಕೆಲವು ಬಿಡ್ತಿದ್ದಾವೆ, ಕೆಲವು ಬಿಡಕ್ಕೆ ಶುರು ಮಾಡಿದ್ದಾವೆ. 3 ವರ್ಷ ಇಲ್ಲ, ಕಸಿ ಅಲ್ಲ, ಇದು ಹಂಗೆ ಬೀಜದಿಂದ ಬಂದಿದ್ದೆ. ಬೀಜದಿಂದ ಬಂದಿದ್ದೆ ಇದು. ಇವು ನೋಡಿ, ಅಲ್ಲೊಂದಿದೆ, ಇಲ್ಲೊಂದಿದೆ. ಹಿಂಗೆ ಉದ್ದಕ್ಕೂ ಇದಾವೆ. ಇವೆಲ್ಲ 25-30 ಅಡಿ ಒಂದೊಂದು ಹಾಕಿದ್ದೀನಿ. 30 ಅಡಿ ಒಂದೊಂದು ಹಾಕಿದ್ದೀನಿ. 300 ಇದೆ ಹೆಚ್ಚು ಕಡಿಮೆ. ನಾನೀಗ 1ರಲ್ಲಿ 5,000 ಬಂದಿದ್ದು ನೋಡಿ, ನೋಡೋಣ ಯಾಕೆ ಹಾಕ್ಬಾರ್ದು, ನೋಡೋಣ ಬಂದಷ್ಟು ಬರಲಿ ಅಂತ ಹಾಕಿದ್ದೀನಿ. ಗಿಡ ಇವೆಲ್ಲ 3 ವರ್ಷ 4 ವರ್ಷ. ಹಂಗಾರೆ 5 ವರ್ಷ 4 ವರ್ಷಕ್ಕೆಲ್ಲ ಶುರು ಆಗಿದಾವೆ. ಕೆಲವು 7-8 ಗಿಡ ಫಸಲು ಬಿಟ್ಟಿದ್ದಾವೆ. ಇನ್ನು ಅಲ್ಲಿ ಮೇಲ್ಗಡೆ ಹೋಗೋಣ. ಅವರೇಜ್ 5 ವರ್ಷಕ್ಕಂತೂ ಚೆನ್ನಾಗಿ 5-6 ವರ್ಷಕ್ಕೆ ಬಿಡ್ತವೆ. ಹಾಗಾಗಿ ಅದನ್ನೆಲ್ಲ ಅದು ಹಾಕಿದ್ವಿ. ಈ ಕಡೆಗೆ ಜೊತೆಗೆ ಕೊಕ್ಕೋ
ಇನ್ನು ಈಗ ಮತ್ತೆ ಇದಕ್ಕೆ ಕಾಳುಮೆಣಸು ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಒಂದ್ಸರಿ ಇದು ಹಾಕಿ ರೋಗ ಬಂದು ಹೋಗಿದೆ, ಈಗ ಮತ್ತೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಇದೆಯಲ್ಲ, ಇದಕ್ಕೆ ಏನೋ ಕಲರ್ ಚೇಂಜ್ ಆಗಿದೆ, ರೋಗ ಔಷಧಿ ಹೊಡಿಬೇಕು ಅದಕ್ಕೆ. ರೋಗನ ರೋಗನೇ ಏನಾಗಿರಲ್ಲ, ಒಳಗೆ ಕಾಯಿ ಚೆನ್ನಾಗಿರುತ್ತೆ, ಕಾಯಿ ಚೆನ್ನಾಗಿರುತ್ತೆ, ಸಿಪ್ಪೆಗೆ ಮಾತ್ರ ಅದಕ್ಕೆ ಸಿಪ್ಪೆಗೆ ಇವೆಂತ ಹುಳ ಕಚ್ಚಿರ್ತಾವೆ ನೋಡಿ, ಹಿಂಗೆ ಫಸ್ಲು ಬಿಡ್ತಾ ಇವು. ಏನಾಗಲ್ಲ, ನಮಗೆ ಇದರಲ್ಲಿ ಬಂದಷ್ಟು ಬರಲಿ, ಲಾಭ ಮಾಡ್ಕೊಂಡು ಹೋಗ್ಬೋದು. ಈ ಕ್ಲೋನಿಂಗ್ ಮಾಡ್ಬೇಕಾರೆ ಕ್ಲೋನಿಂಗ್ ಮಾಡೋದು ಕಟ್ ಮಾಡಿ ಹಾಕಿದ್ದಾರೆ, ಕುಯ್ಬೇಕಾದ್ರೆ ತಿಂತಾರೆ, ಇವಾಗ ಕುಯ್ತಾರಲ್ಲ ಅವ ತಾಂತಾರೆ, ಇಲ್ಲೇ ಇರುತ್ತೆ ಏನಾಗಲ್ಲ. ನೋಡಿ ಇದು ಹಿಂಗೆ ಹೊರಗಡೆ ಈ ಥರ ಬೀಜ ಇರುತ್ತೆ, ಈ ಥರ ಬೀಜ ಇರುತ್ತೆ. ಈ ಬೀಜಗಳನ್ನ ನಾವು ತೆಗೆದುಬಿಟ್ಟು ಇದನ್ನ ನಾವು ಫರ್ಮೆಂಟೇಷನ್ ಅಂತ ಒಂದು ಕಡೆ ತುಂಬಿಡಬೇಕು 4 ದಿವಸ, ಮುಚ್ಚಿಟ್ರೆ ಇದು ಒಂಥರ ಹುಡಿ ಬಂದಂಗಾಗಿ ಇದೆಲ್ಲ ಕಪ್ಪು ಕಲರ್ ಆಗುತ್ತೆ. ಕಪ್ಪು ಕಲರ್ ಆಗುತ್ತೆ. ಆಮೇಲೆ ಇದ್ರ ರಸ ಎಲ್ಲ ಹೋಗುತ್ತೆ, ಒಂಥರ ಇದು ಲೋಳೆ ಎಲ್ಲ ಹೋಗುತ್ತೆ. ಆಮೇಲೆ ಒಣಗಿಸಿದ್ರೆ ಒಂದು 6-7 ದಿವಸ ಒಣಗಿಸ್ಬಿಟ್ರೆ ಮಾರ್ಕೆಟ್ ರೆಡಿ ಆಗುತ್ತೆ. ಅಡಿಕೆ ಹಿಂಗೆ ಸುಲಿಯಂಗಿಲ್ಲ, ಬೇಯಿಸಂಗಿಲ್ಲ, ಹಣ್ಣು ಕುಯ್ಕೊಂಡೋಗಿ ನೋಡಿ ಇವೆಲ್ಲ ಹಣ್ಣಾಗಿರೋಲ್ಲ ಕಟ್ ಮಾಡಿ ಒಂದು ಚೀಲಕ್ಕೆ ತುಂಬಿ ಮುಚ್ಚಿಟ್ಬಿಡ್ಬೇಕು. ಕುಕ್ಕೆ ರಸ ಇಳಿಯಂತ ಒಂದು ಬಿದಿರು ಕುಕ್ಕೆಗೆ ತುಂಬಿ ಮುಚ್ಚಿಡಬೇಕು, ರಸ ಕೆಳಗೆ ಇಳಿದು ಹೋಗುತ್ತೆ. ಆಮೇಲೆ ಇದನ್ನ ಒಣ ಹಾಕೋದು ಹಂಗೆ ಮಾಡ್ಬೋದು. ಸರಿ. ಆದ್ರೆ ವೈವಿಧ್ಯಮಯವಾದ ಬೆಳೆ ಬೆಳೆದಿದ್ದೀರಪ್ಪ. ಇಂಟರ್ ಕ್ರಾಪ್ ಹಾಕ್ಬೇಕು ಅನ್ನೋ ಒಂದು ಸುಮಾರು ನೋಡಿ. ಎಲ್ಲಿ ನೀವು